ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಸಿಂಪಲ್ಲಾಗಿ ರಂಗೋಲಿ ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಂತರ ತಿಂಡಿಗೆ ಪಡ್ಡು ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಬಿಟ್ಟು ದೋಸೆ ಹಿಟ್ಟಿಗೆ ಹಾಕ್ಬಿಟ್ಟು ನಾರ್ಮಲಾಗಿ ಪಡ್ಡು ತವ ಇರುತ್ತಲ್ವ, ಪಡ್ಡು ತವಾಗ ಹಾಕಿ ಪಡ್ಡನ್ನ ಮಾಡ್ಕೊಳ್ಳೋದು ಅಷ್ಟೇ. ಅದ್ರ ಜೊತೆಗೆ ಕಾಂಬಿನೇಷನಾಗಿ ಸಾಂಬಾರು ಮಾಡ್ಕೊಂಡಿದ್ದೆ. ಇನ್ನು ನಮ್ಮ ಮನೆಯಲ್ಲಿ ದೋಸೆ ಆಗಲಿ, ಇಡ್ಲಿ, ಪಡ್ಡು ಈ ರೀತಿ ಮಾಡೋ ಸಾಂಬಾರು ಇರಲೇಬೇಕು. ಅದರಿಂದ ಸಾಂಬಾರು ಮಾಡ್ಕೊಂಡಿದ್ದೆ. ನೀವು ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದನ್ನು ಎಲ್ಲ ಮಾಡಿಬಿಟ್ಟು ಹಾಗೆ ಅಮ್ಮ ಲಂಚ್ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡ್ಕೊಬೋದಲ್ವ, ಅದರಿಂದ ಇವತ್ತು ತಿಂಡಿಗೆ ಪಡ್ಡುನೇ ಮಾಡ್ಕೊಂಬಿಟ್ಟೆ. ಹಾಗೆ ಒಂದು ಸ್ವಲ್ಪ ಆ್ಯಪಲ್ ಜ್ಯೂಸನ್ನ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವುದಾದ್ರು ಒಂದು ಫ್ರೂಟ್ಸ್ ಹಾಕಿ ಜ್ಯೂಸ್ ಮಾಡಿ ಕೊಡ್ತೀನಿ ಇಬ್ರಿಗೂ. ಅಂದರೆ ಅಪ್ಪ ಮಗಳಿಬ್ರು ಜ್ಯೂಸ್ ಕುಡ್ದು ಓಡ್ತಾರೆ. ಇವತ್ತು ಆ್ಯಪಲ್ಲು ಸ್ವಲ್ಪ ಕಲ್ಸಕ್ಕರೆ ಹಾಗೆಯೇ ಖರ್ಜೂರ ಹಣ್ಣು ಬರುತ್ತಲ್ವ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ರುಬ್ಕೊಳ್ಳೋದಷ್ಟೇ. ಹಾಗೆ ಅಮ್ಮ ಲಂಚ್ ಬಾಕ್ಸ್ಗೂ ಕೂಡ ಪಡ್ಡುನೇ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಜೊತೆಗೆ ಒಂದು ಸ್ವಲ್ಪ ಆ್ಯಪಲ್ನ ಕೂಡ ಹಾಕಿ ರೆಡಿ ಮಾಡಿ ಕಳಿಸ್ದೆ. ಇನ್ನು ಇವರಿಬ್ಬರು ಟಿಫನ್ ಮುಗಿಸಿ ಜ್ಯೂಸ್ ಕೊಟ್ಟು ಸ್ಕೂಲಿಗೂ ಕೂಡ ಕರ್ಕೊಂಡೋಗಿ ಬಿಟ್ಬಿಟ್ಟು ಅವರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಇನ್ನು ಇಬ್ಬರೂ ಹೊರಟರು. ನಂತರ ಅಪ್ಪನ ಸ್ನಾನ ಮಾಡಿಸಿ ಅವನಿಗೂ ಕೂಡ ಪಡ್ಡನ್ನ ತಿನ್ನಿಸ್ದೆ. ಅವನು ನಾನು ಇಬ್ಬರೂ ಟಿಫನ್ನ ಮುಗಿಸ್ಕೊಂಡು ಆಮೇಲೆ ಅವನ್ನ ಮಲಗಿಸ್ಬಿಟ್ಟು ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತು ರಸಮ್ ಮಾಡ್ಕೊಳ್ಳೋಣ, ಅಂದರೆ ಸಿಂಪಲಾಗಿ ಏನಾರು ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದರಿಂದ ಬೇಳೆ ರಸ ಜೊತೆಗೆ ಒಂದು 2 ನಿಮಿಷದಲ್ಲಿ ಮಾಡ್ಕೊಬೋದಂತ ಮೊಟ್ಟೆ ಪಲ್ಯ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಜಸ್ಟ್ 2 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಹೇಗೆ ಮಾಡೋದು ನೋಡೋಣ. ಫಸ್ಟಿಗೆ ರಸಮ್ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಫಸ್ಟು ಬೇಳೆನ ಕೂಗಿಸಿಟ್ಕೊಂಡಿದ್ದೀನಿ. ನಂತರ ಬೆಳ್ಳುಳ್ಳಿ, ಕರಿಬೇವು, ಬೆಳ್ಳುಳ್ಳಿಗೆ ಒಂದು ಸ್ವಲ್ಪ ಜೀರಿಗೆ, ಮೆಣಸನ್ನ ಹಾಕಿ ಈ ರೀತಿ ಜಜ್ಕೊಂಬಿಡ್ತೀನಿ. ನಂತರ ಒಗ್ಗರಣೆಗೆ ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡೋದು ಅಷ್ಟೇ. ಇನ್ನು ಬೇಳೆನ ಆಲ್ರೆಡಿ ನಾನು ಒಂದು 3ರಿಂದ 4 ವಿಜಿಲಷ್ಟು ಕೂಗಿಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾರ್ಮಲಾಗಿ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಬಿಟ್ಟು ಜೊತೆಗೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ನಂತರ ಬೇಯಿಸಿಟ್ಕೊಂಡಿರೋಂಥ ಬೇಳೆ, ಬೇಕಾಗಿರೋಷ್ಟು ನೀರನ್ನ ಕೂಡ ಹಾಕ್ಬಿಟ್ಟು ರುಚಿಗೆ ಉಪ್ಪು ಹಾಗೆ ಒಂದು 2 ಸ್ಪೂನಷ್ಟು ರಸಮ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಅಷ್ಟೇ. ರಸಮ್ ಪೌಡರ್ ಹಾಕಿ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇಳಿಸ್ಕೊಳ್ಳೋದು ಅಷ್ಟೇ. ಇನ್ನು ಮೊಟ್ಟೆ ಪಲ್ಯಗೂ ಅಷ್ಟೇ ಸೇಮ್ ಬೆಳ್ಳುಳ್ಳಿನ ಅಂದರೆ ಸಿಪ್ಪೆ ಸಮೇತ ಜಜ್ಕೊಬೇಕು. ನಂತರ ಒಗ್ಗರಣೆಗೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಕರಿಬೇವನ್ನ ತೊಗೊಂಡ್ರೆ ಸಾಕು ಅಷ್ಟೇ. ಜಸ್ಟ್ 2 ನಿಮಿಷದಲ್ಲಿ ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಬೋದು ಗೊತ್ತಾ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಮ್ಮ ಮನೆಯಲ್ಲಿ ನಾನು ಯಾವಾಗ್ಲೂ ಈ ಮೊಟ್ಟೆ ಪಲ್ಯನ ಮಾಡ್ತಾನೆ ಇರ್ತೀನಿ. ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಪಟ್ಟಂತ ಮಾಡ್ಕೊಬೋದಲ್ವ, ಅದರಿಂದ ನಾನು ಯಾವಾಗ್ಲೂ ಈ ರೆಸಿಪಿನ ಮಾಡ್ಕೊತಾ ಇರ್ತೇನೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಇವತ್ತು 5 ಮೊಟ್ಟೆನ ಬಳಸಿ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ, ಜೀರಿಗೆ ಹಾಕ್ಬಿಟ್ಟು, ಇನ್ನು ಸಾಸಿವೆ ಎಲ್ಲ ಸಿಡಿದ್ಮೇಲೆ ಒಗ್ಗರಣೆಗೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವನ್ನ ಹಾಕಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೇ ನಾನು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಪೌಡರು, ರುಚಿಗೆ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಇನ್ನೇನು ಹಾಕೋದು ಬೇಡ, ತುಂಬಾ ರುಚಿಯಾಗಿರುತ್ತೆ. ಈಗ ಇದಕ್ಕೆ ಮೊಟ್ಟೆನ ಒಂದು 5 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಮೊಟ್ಟೆನ ಹಾಕ್ಬಿಟ್ಟು ನಂತರ ಚಿಲ್ಲಿ ಪೌಡರು, ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ರೆಡಿ ಆಯಿತು. ಖಂಡಿತ ಟ್ರೈ ಮಾಡಿ ನೋಡಿ. ಮಾಡೋದು ಕೂಡ ತುಂಬಾ ಸುಲಭ, ಹಾಗೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ರಸಮ್ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು. ಟ್ರೈ ಮಾಡಿ ನೋಡಿ ಅಷ್ಟೇ. ಇನ್ನು ಇದು ಮೊಟ್ಟೆ ಪಲ್ಯ ರೆಡಿ ಇದೆ ನೋಡಿ ಅಷ್ಟೇ. ಆಗಿದೆ. ಆ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಮ್ಮ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಸ್ವಲ್ಪ ಜೋಳನ ಬೇಯಿಸ್ಕೊಟ್ಬಿಡೋಣ ಅಂಥೇಳಿ ಸ್ವೀಟ್ ಅಂತಂದಿದ್ದೆ, ಅದನ್ನು ಕೂಡ ಎಲ್ಲ ಬಿಡಿಸ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಅವಳು ಬಂದ ತಕ್ಷಣ ಇಬ್ರಿಗೂ ಕೂಡ ಜೋಳನ ಕೊಟ್ಬಿಟ್ಟು ಆಮೇಲೆ ಊಟ ಮಾಡಿಸ್ತೀನಿ. ಇನ್ನು ಇವಾಗ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಬೇಗನೆ ಬಂದುಬಿಡ್ತಾಳೆ. ಏನೋ ಬಂದ ತಕ್ಷಣ ಏನಾರು ಮಾಡಿಕೊಟ್ಬಿಡೋಣ ಅಂಥೇಳಿ ಇದನ್ನು ಮಾಡ್ಕೊಂಡಿದ್ದೆ. ಇನ್ನು ಅಮ್ಮನೂ ಸ್ಕೂಲಿಂದ ಬಂದು ಇದಕ್ಕೆ ನಾನು ಸ್ವಲ್ಪ ಬಟರು, ಸಾಲ್ಟು ಹಾಗೆ ಪೆಪ್ಪರ್ನ ಹಾಕ್ಬಿಟ್ಟು ಕೊಡ್ತೀನಿ. ಇಬ್ಬರೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಇದಾಯಿತು. ಹಾಗೆ ಜೆಪ್ಟೋಯಿಂದ ಸ್ವಲ್ಪ ರೇಷನ್ ಕೂಡ ಬುಕ್ ಮಾಡ್ಕೊಂಡಿದ್ದೆ. ನಾನಂತೂ ಈಗ ರೀಸೆಂಟಾಗಿ ತುಂಬ ಜೆಪ್ಟೋನಲ್ಲೇ ಆರ್ಡ್ರ್ ಮಾಡ್ಕೊತೀನಿ. ಅಂದರೆ ತರಕಾರಿ ಆಗಿರಲಿ
ಈ ರೀತಿ ರೇಷನ್ ಆಗಿರಲಿ ಒಂದು 10ರಿಂದ 15 ನಿಮಿಷದಲ್ಲಿ ಡೆಲಿವರಿ ಕೂಡ ಮಾಡ್ತಾರೆ. ಹಾಗೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾರ್ಮಲಾಗಿ ಅಂಗಡಿಯಲ್ಲಿ ತೊಗೊಳೋದಕ್ಕಿಂತ ಇಲ್ಲಿ ಸ್ವಲ್ಪ ಕಡಿಮೆನೂ ಕೂಡ ಇದೆ. ಬೇಕಾದ್ರೆ ನೀವು ಕೂಡ ಒಂದ್ಸಲಿ ಪರ್ಚೇಸ್ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಲ್ಲ ನಾರ್ಮಲಾಗಿ ಪನ್ನೀರು ಇದನ್ನೆಲ್ಲ ನಾನು ಇದರಲ್ಲೇ ಆರ್ಡ್ರ್ ಮಾಡ್ಕೊಳ್ಳೋದು, ಬೇಗನೆ ಆಗುತ್ತೆ. ಅಂದರೆ ಕ್ವಿಕ್ಕಾಗಿ ತಂದು ಕೊಡ್ತಾರಲ್ವ, ನಮಗೆ ಅರ್ಜೆಂಟಿಗೆ ಬೇಕು ಅಂದರೆ ಖಂಡಿತ ಬುಕ್ ಮಾಡ್ಕೊಬೋದು. ಹಾಗೆ ವೆಜಿಟೇಬಲ್ಸು ಅಷ್ಟೇ ತುಂಬ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಕಲ್ಲುಪ್ಪು ಕೂಡ ಎಲ್ಲ ಖಾಲಿಯಾಗಿತ್ತು, ಅದನ್ನೆಲ್ಲನೂ ಕೂಡ ನಾನು ಇದರಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅಂದರೆ ಇವಾಗ ಸೆಪ್ಟೋ ಸೂಪರ್ ಸೇವರ್ ಕೂಡ ಇದೆ ಅಲ್ವಾ, ಖಂಡಿತ ಪರ್ಚೇಸ್ ಮಾಡ್ಬೋದು, ತುಂಬಾ ಆಫರ್ಗಳಿರುತ್ತೆ. ಇನ್ನು ನೀವು ಇದರಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ ನಾನು ಲಿಂಕಲ್ಲಿ ಇದನ್ನು ಸೆಪ್ಟೋದು ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ, ನನ್ನ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಆ ಲಿಂಕ್ ಓಪನ್ ಮಾಡಿ ನೀವು ಪರ್ಚೇಸ್ ಮಾಡಿದ್ರೆ 25%ವರೆಗೂ ನಿಮಗೆ ಆಫ್ ಕೂಡ ಸಿಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ, ಪರ್ಚೇಸ್ ಮಾಡಿ ನೋಡಿ. ಇನ್ನು ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ನಂತರ ಸ್ವಲ್ಪ ಇವತ್ತು ಉಪ್ಪಿನಕಾಯಿ ಕೂಡ ಖಾಲಿ ಆಗಿದೆ. ಅಂದರೆ ಮನೆಯಲ್ಲೇ ನಾನು ಉಪ್ಪಿನಕಾಯಿ ಮಾಡ್ಕೊತೀನಿ. ನನಗಂತೂ ಉಪ್ಪಿನಕಾಯಿ ರೈಸ್ ಜೊತೆಗೆ ಅಂದರೆ ಊಟದ ಜೊತೆಗೆ ಉಪ್ಪಿನಕಾಯಿ ಇರಲೇಬೇಕು, ಅಷ್ಟು ಇಷ್ಟ ನನಗೆ. ಅದರಿಂದ ಖಾಲಿ ಆಗಿತ್ತು, ಇವತ್ತು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂಥೇಳಿ ನೆಲ್ಲಿಕಾಯಿನ ಕೂಡ ತಂದಿದ್ದೆ, ಅದರೆಲ್ಲ ಮಾಡ್ಕೊತೀನಿ. ಹಾಗೆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ವಿಡಿಯೋ ಕೊನೆವರೆಗೂ ಕೂಡ ನೋಡಿ, ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ ಆಯಿತಾ. ಇನ್ನು ಮಿಕ್ಕಿರೋ ಅಂಥ ರೇಷನ್ ಎಲ್ಲ ನಾನು ಈ ರೀತಿ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಷ್ಟೇ. ಇನ್ನು ಇದೆಲ್ಲ ಆಗಿದೆ. ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಉಪ್ಪಿನಕಾಯಿ ಮಾಡಬೇಕು. ಅಷ್ಟರಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಪಾಪಗೂ ಸ್ವಲ್ಪ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಂತರ ಉಪ್ಪಿನಕಾಯಿ ಸಂಜೆ ಹಂಗೆ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟಿಗೆ ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊತಿದ್ದೆ. ಇನ್ನು ಉಪ್ಪಿನಕಾಯಿ ಮಾಡ್ಕೊಳ್ಳೋದಕ್ಕೆ ನಾನು ಈ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ನೀವು ಇವಾಗಂತೂ ನೆಲ್ಲಿಕಾಯಿ ಎಲ್ಲ ಕಡೆಯೂ ಸಿಗುತ್ತೆ ಅಲ್ವಾ, ಹಾಗೆ ಸ್ವಲ್ಪ ರೇಟ್ ಕೂಡ ಕಡಿಮೆ ಇದೆ. ಇನ್ನು ಈ ಸೀಸನಲ್ಲಿ ಮಾಡ್ಕೊಂಬಿಡ್ಬೇಕು. ತುಂಬ ದಿನ ಅಂದರೆ 1 ತಿಂಗಳವರೆಗೂ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು. ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ತುಂಬ ದಿನಕ್ಕೆ ಯೂಸ್ ಮಾಡ್ಕೊಬೋದು. ಒಂದ್ಸಲ ಈ ರೀತಿ ಮಾಡಿ ಇಟ್ಕೊಂಬಿಟ್ರೆ, ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ಕೊತಾ ಇದ್ದೀನಿ. ನಾನು ಬರೀ ಇದು ಮಾತ್ರ ಅಲ್ಲ, ಮಾವಿನಕಾಯಿ ಈ ಥರ ಎಲ್ಲ ಮಾಡ್ಕೊತಾ ಇರ್ತೀನಲ್ವ, ಅದನ್ನು ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ಕೊತೀನಿ. ಖಾಲಿ ಆದಮೇಲೆ ನೆಕ್ಸ್ಟ್ ಏನಾದ್ರು ಹಾಕ್ಕೊಂಡು ಉಪ್ಪಿನಕಾಯಿನ ಮಾಡ್ಕೊತೀನಿ. ಅದನ್ನು ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ನೆಲ್ಲಿಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಸ್ಟೀಮಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ಒಂದು 10 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಬಿಟ್ರೆ ಸಾಕು. ಅದು ಒಳಗಡೆ ಇರೋವಂಥ ಬೀಜ ಎಲ್ಲ ಈಸಿಯಾಗಿ ರಿಮೂವ್ ಮಾಡ್ಕೊಂಬಿಡ್ಬೋದು. ಹಾಗೆ ನಾವು ಉಪ್ಪಿನಕಾಯಿಗೆ ಇದು ಆಗಾಗೆ ನೆನೆಸಲ್ಲ ಅಲ್ವಾ, ನಾವು ಮಾವಿನಕಾಯಿ ಎಲ್ಲ ನೆನೆಸಿಟ್ಟಿರ್ತೀವಿ ಓವರ್ ನೈಟು. ಅಂದರೆ ಇದು ನೆನೆಸ್ತೀರ ಹಾಗೇ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಸ್ಟೀಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಬಿಟ್ರೆ ಆಗುತ್ತೆ. ನಂತರ ಒಂದು ಪ್ಯಾನ್ಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು 1/4 ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ನಾನು ತೊಗೊಂಡಿರೋ ನೆಲ್ಲಿಕಾಯಿ ಕ್ವಾಂಟಿಟಿಗೆ ಇದು ಕರೆಕ್ಟಾಗಿ ಆಗುತ್ತೆ. ಇದನ್ನು ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು, ಅದು ಮೆಂತ್ಯ ಕಾಳು ಕಲರ್ ಕೂಡ ಚೇಂಜ್ ಆಗುತ್ತೆ. ಹಾಗೆ ಸಾಸಿವೆ ಸ್ವಲ್ಪ ಸಿಡಿಯುತ್ತಲ್ವ, ಅಲ್ಲಿವರೆಗೂ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡು ನಂತರ ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಇನ್ನು ನೆಲ್ಲಿಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ನೀಟಾಗೆ. ಆಗ ಒಳಗಡೆ ಇರೋವಂಥ ಬೀಜನ ಈಸಿಯಾಗಿ ರಿಮೂವ್ ಮಾಡ್ಕೊಬೋದು. ನೋಡಿ, ನೀವೇ ನೋಡಿ ಎಷ್ಟು ಬೆಂದಿದೆ ಅಂದರೆ ನಮ್ಗೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಜಸ್ಟ್ ಒಂದು 10 ನಿಮಿಷ ಬೇಯಿಸ್ಕೊಂಡೆ ಈ ರೀತಿ ಬಂದ್ಬಿಡುತ್ತೆ. ಇನ್ನು ಇದೇ ರೀತಿ ನೆಲ್ಲಿಕಾಯಿನಲ್ಲಿರೋವಂಥ ಬೀಜನೆಲ್ಲ ತೆಗ್ದು ರಿಮೂವ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದೆಲ್ಲ ಆದಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ. ಇದನ್ನು ಫಸ್ಟಿಗೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅಂದರೆ ಸ್ವಲ್ಪ ತರಿಯಾಗಿ ರುಬ್ಕೊಬೇಕಾಗುತ್ತೆ, ತುಂಬ ನೈಸಾಗಿ ಬೇಡ. ಒಂದು ಸ್ವಲ್ಪ ಪಲ್ಸ್ ಮೂಡಲ್ಲಿ ಹಾಕ್ಬಿಟ್ಟು ತರಿಯಾಗಿ ರುಬ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ರುಬ್ಕೊಂಡ್ರೆ ಸಾಕು. ಇದಾಗಿದೆ. ಇನ್ನು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ. ಇನ್ನು ಒಗ್ಗರಣೆ ಕೊಟ್ಕೊಳ್ಳೋಕ್ಕೆ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತಲ್ವ ಉಪ್ಪಿನಕಾಯಿಗೆಲ್ಲ. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಲಿ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನೆಲ್ಲಿಕಾಯಿನ ರುಬ್ಕೊಂಡಿರ್ತೀವಲ್ವ, ಅದನ್ನೆಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷದವರೆಗೂ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು. ಇನ್ನು ನಾವು ಆಲ್ರೆಡಿ ಅದು ಸ್ಟೀಮಲ್ಲಿ ಬೆಂದಿರೋದ್ರಿಂದ ತುಂಬ ಬೇಗನೆ ಆಗಿಬಿಡುತ್ತೆ. ಒಂದು 5 ನಿಮಿಷದವರೆಗೂ ಈ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೊಂಬಿಟ್ರೆ ಸ್ವಲ್ಪ ಇನ್ನೂ ಸಾಫ್ಟ್ ಆಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ನಾವು ರುಬ್ಬಿ ಇಟ್ಕೊಂಡಿರ್ತೀವಲ್ವ, ಅಂದರೆ ಪೌಡರ್ ಮಾಡ್ಕೊಂಡಿರ್ತೀವಲ್ವ, ಅದು ಮತ್ತು ಚಿಲ್ಲಿ ಪೌಡರು, ಉಪ್ಪು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡು
ಇನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಆಯಿತು, ಇದು ಉಪ್ಪಿನಕಾಯಿ ರೆಡಿ ಆಗುತ್ತೆ. ನೀವು ಇದೇ ಮೆಥಡಲ್ಲಿ ಟೊಮೆಟೊನೂ ಕೂಡ ಹಾಕಿ ಉಪ್ಪಿನಕಾಯಿ ಮಾಡ್ಕೊಬೋದು. ಸೇಮ್ ಟೊಮೆಟೊನ ಸ್ಟೀಮ್ನಲ್ಲಿ ಬೇಯಿಸ್ಕೊಂಬಿಟ್ಟು ನಂತರ ಅದನ್ನು ರುಬ್ಕೊಂಡು ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೋದು. ತುಂಬಾ ರುಚಿಯಾಗಿರುತ್ತೆ. ಇನ್ನು ಇದಕ್ಕೆ ಉಪ್ಪು ಹಾಗೆಯೇ ನಾವು ಪೌಡರ್ ಮಾಡಿ ಇಟ್ಕೊಂಡಿರೋಂಥ ಮೆಂತ್ಯಕಾಳು ಮತ್ತು ಸಾಸಿವೆ ಇರುತ್ತಲ್ವ, ಆ ಪೌಡರ್ನ ಕೂಡ ಇದಕ್ಕೆ ಹಾಕ್ಬಿಟ್ಟು ನಂತರ ಚಿಲ್ಲಿ ಪೌಡರು ಹಾಗೆ 1 ಸ್ಪೂನಷ್ಟು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ತೊಗೊಂಡಿದ್ದೀನಿ, ಒಂದು ಒಳ್ಳೆ ಕಲರ್ ಕೊಡುತ್ತೆ. ಇನ್ನು ಇದಾಕ್ಬಿಟ್ಟು ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷದವರೆಗೂ ಲೋ ಫ್ಲೇಮ್ನಲ್ಲಿ ತಟ್ಟೆ ಮುಚ್ಚಿ ಅಂದರೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಬೇಕಾಗುತ್ತೆ. ಆಗಾಗ ಸೆಂಟ್ರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಸ್ವಲ್ಪ ತಳ ಹಿಡ್ಕೊಂಡ್ಬಿಡುತ್ತಲ್ವ, ಅದರಿಂದ ಆಗಾಗ ಸ್ವಲ್ಪ ಮಿಕ್ಸ್ ಕೊಡಬೇಕು ಅಷ್ಟೇ. ಇದು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ತಟ್ಟೆನ ಮುಚ್ಚಿ ಒಂದು 10 ನಿಮಿಷದವರೆಗೂ ಬೇಯಿಸ್ಕೊತಾ ಇದ್ದೀನಿ ಅಷ್ಟೇ. 10 ನಿಮಿಷ ಬಿಟ್ಕೊಂಡು ನಂತರ ಅದು ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಂಡಿರುತ್ತೆ. ಹಾಗೆ ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ, ಮನೆ ಫುಲ್ಲು ತುಂಬ ಗಮ್ ಅಂತ ಇರುತ್ತೆ. ಆ ಟೈಮಲ್ಲಿ ಇದನ್ನು ಸ್ಟವ್ನ ಆಫ್ ಮಾಡಿ ಇಳಿಸ್ಕೊಂಡ್ರೆ ಉಪ್ಪಿನಕಾಯಿ ರೆಡಿ ಆಯಿತು. ನೋಡಿ, ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಇದು ರೆಡಿ ಇದೆ ಅಷ್ಟೇ. ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಜಾಸ್ತಿ ಎಣ್ಣೆ ಹಾಕಿ ತುಂಬ ಹೊತ್ತು ಈ ರೀತಿ ಬೇಯಿಸೋದ್ರಿಂದ ತುಂಬ ದಿನ ಯೂಸ್ ಮಾಡ್ಕೊಬೋದು. ಏನೂ ಆಗಲ್ಲ. ಅಂದರೆ ಕೈನ ಹಾಕ್ತೀರಾ ಸ್ಪೂನಲ್ಲಿ ಬಳಸ್ಕೊಂಡು ನೀಟಾಗೆ ನಾವು ಯೂಸ್ ಮಾಡ್ಕೊಂಬಿಟ್ರೆ ತುಂಬ ದಿನ ಬರುತ್ತೆ. ಬೇಕಿದ್ರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಾನು ಯಾವಾಗಲೂ ಈ ಥರ ಮನೆಯಲ್ಲೇ ಮಾಡ್ಕೊತಾ ಇರ್ತೀನಿ, ತುಂಬಾ ರುಚಿಯಾಗಿರುತ್ತೆ. ಇನ್ನು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅಷ್ಟರಲ್ಲಿ ಕಾಫಿ ಮಾಡ್ಕೊಂಬಿಡೋಣ ಅಂಥೇಳಿ ಕಾಫಿನ ಮಾಡಿ ಕುಡಿದು ಇನ್ನು ಮಕ್ಕಳಿಗೆ ಹಾಲು ಬದಲಿಗೆ ಸ್ವಲ್ಪ ಜ್ಯೂಸನ್ನ ಕೊಟ್ಟಿದ್ದೆ. ಜ್ಯೂಸ್ ಜೊತೆಗೆ ಒಂದು ಸ್ವಲ್ಪ ಕಿವಿ ಹಣ್ಣನ್ನ ಕೂಡ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಇನ್ನು ಈ ಟೈಮಲ್ಲಿ ಫ್ರೂಟ್ಸು ಆಗಲಿ ಸ್ವಲ್ಪ ನೀರಿನಂಶ ಇರೋವಂಥದ್ದು ತುಂಬ ಮಕ್ಕಳಿಗೆ ಕೊಟ್ಟರೆ ಒಳ್ಳೇದಲ್ವ. ಅದರಿಂದ ಹಾಲೆಲ್ಲ ಇವಾಗ ಅಷ್ಟು 2 ಟೈಮ್ಸ್ ಎಲ್ಲ ಕೊಡೋಲ್ಲ ನಾನು, ಬೆಳಗ್ಗೆ 1 ಟೈಮ್ ಕೊಡ್ತೀನಿ ಅಷ್ಟೇ. ಸಂಜೆ ಟೈಮಲ್ಲಿ ಈ ಥರ ಏನಾದ್ರು ಹಣ್ಣುಗಳಿದ್ರೆ ಕೊಡ್ತೀನಿ ಅಥವಾ ಜ್ಯೂಸನ್ನ ಕೊಟ್ಬಿಡ್ತೀನಿ ಅಷ್ಟೇ. ಇನ್ನು ಕಿವಿ ಹಣ್ಣನ್ನ ಈ ರೀತಿ ಸಿಪ್ಪೆ ತೆಗೆದು ಕಟ್ ಮಾಡಿಬಿಟ್ಟು ಸ್ವಲ್ಪ ಹನಿನ ಮಿಕ್ಸ್ ಮಾಡಿ ಕೊಡ್ತೀನಿ. ಆಗ ಇಬ್ಬರು ಕೂಡ ತುಂಬ ಇಷ್ಟಪಟ್ಟು ತಿನ್ಕೊತಾರೆ. ಸ್ವಲ್ಪ ಹುಳಿ ಇರೋದ್ರಿಂದ ಅಷ್ಟು ಇಷ್ಟಪಡಲ್ಲ, ಅದರಿಂದ ಹನಿನ ಹಾಕಿ ಕೊಟ್ಬಿಟ್ರೆ ನೋಡಿ ಈ ರೀತಿ ನಾರ್ಮಲಾಗಿ ತಿನ್ಕೊತಾರೆ. ಇನ್ನು ಕಾಫಿ ಎಲ್ಲ ಕುಡಿದು ನಾನು ಕೂಡ ಕಾಫಿ ಎಲ್ಲ ಕುಡಿಯೋ ಅಷ್ಟರಲ್ಲಿ ಅದು ಕೂಡ ಉಪ್ಪಿನಕಾಯಿ ಕೂಡ ತಣ್ಣಗಾಗಿತ್ತು. ಅದನ್ನು ಒಂದು ಬಾಟಲಲ್ಲಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ 1 ಮಂತ್ವರೆಗೂ ಯೂಸ್ ಮಾಡ್ಕೊಬೋದು. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಅಷ್ಟೇ. ಇನ್ನು ಇವತ್ತಿನ ವ್ಲಾಗು ಕೂಡ ಇಷ್ಟೇ. ಇವತ್ತಿನ ಈ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ. ನಾಳೆ ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೀಡಿಯೋಸ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.